ಸಚಿವರು ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ಹನಿ ಟ್ರ್ಯಾಪ್, ಕಲಬುರಗಿನಲ್ಲಿ ಹನಿ ಟ್ರ್ಯಾಪ್ ಹಗರಣ, ಇದು ಸಣ್ಣ ಹಗರಣ ಅಲ್ಲ. ಅನೇಕ ಜನ ಉದ್ಯೋಗಪತಿಗಳಿಗೆ ಹೆದರಿಸಿ, ವಿಡಿಯೋಗಳನ್ನು ತೋರಿಸಿ, ಬಂದೂಕು ಅವ್ರ ತಲೆ ಮೇಲಿಟ್ಟು ಹಣವನ್ನು ವಸೂಲಿ ಮಾಡಿ, ಅಮಾಯಕ ಹೆಣ್ಮಕ್ಳಿಗೆ ಇವರೇ ಸ್ವತಃ ರೇಪ್ ಮಾಡಿ ಅವ್ರ ವಿಡಿಯೋಗಳನ್ನು ಮಾಡಿಕೊಂಡು ಅವ್ರು ಇನ್ನೊಬ್ಬರ ಮೇಲೆ ಚೂ ಬಿಡ್ತಕ್ಕಂಥ ಕೆಲಸ ಮಾಡಿ, ಕೊಲೆ ಬೆದರಿಕೆಗಳು, ಮತ್ತೆ ಇಲ್ಲಿಗಲ್ ಗನ್ನುಗಳು, ಇಲ್ಲಿಗಲ್ ವೆಪನ್ಗಳು ಅವ್ರ ಹತ್ರ ಇಟ್ಕೊಂಡಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ. ಹಿಂಗೆ ಪಿಸ್ತೂಲ್ ಹಿಡಿದು ಅನೇಕ ಜನ ವ್ಯಾಪಾರಸ್ಥರು ನಡುತ್ತಾ ಇದ್ದಾರೆ. ಇವತ್ತು ನಾವೇನ್ ಮಾಡ್ಬೇಕು ಅಂತ ಹೇಳಿ ಇಜ್ಜತ್ತಿಗಂಜಿ. ಇವತ್ತು ಅದ್ರ ಜೊತೆಗೆ ಅನೇಕ ಜನ ಹಿರಿಯ ಅಧಿಕಾರಿಗಳನ್ನ ಬಲೆಗೆ ಹಾಕಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಾ? ಹಿಂದೂ ಕೈವಾಡ ಇದೆಯಾ ಅಂತ ನಾನು ಕೇಳ್ತೀನಿ ಸರ್ಕಾರಕ್ಕೆ. ಯಾಕೆಂದ್ರೆ ರಾಜ್ಯದಲ್ಲಿ ಅದೇ ಮಾಡ್ತಾ ಇದ್ದೀರಿ ನೀವೆಲ್ಲ. ನಿಮ್ದೇನಾದ್ರೂ ಕುಮ್ಮಕ್ಕಿದೆಯಾ ಸಚಿವರೇ? ನೀವು ಇದನ್ನ ಇಲ್ಲಿ ಪ್ರಸ್ತುತ ಪಡಿಸ್ರಿ ಕುಮ್ಮಕ್ಕಿದ್ರೆ. ಮತ್ತು ಇದು ಇಲ್ಲಿ ನಮ್ಗೆ ಇಲ್ಲಿ ಪೊಲೀಸ್ ಇಲಾಖೆ ಕಲಬುರಗಿ ಜಿಲ್ಲೆನಲ್ಲಿ ಇದು ಕಾಂಗ್ರೆಸ್ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇರುವಂತದ್ದು. ನಾವು ಈ ಒಂದು ಪ್ರಕರಣ ಏನಿದೆ ಹನಿ ಟ್ರ್ಯಾಪ್ ಪ್ರಕರಣ, ಇದು ನಿಜವಾಗಿ ಬೆಳಕಿಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ನಡುತ್ತಾ ಇರುವಂತ ರೈತರು, ಅಧಿಕಾರಿಗಳು ಮತ್ತು ಪಾಪ ಆ ಹೆಣ್ಮಗಳು ಹತ್ಕೊಂಡು ಕಣ್ಣೀರು ಸುರಿಸಿ ಅವತ್ತು ಹೇಳಿದ್ದಾರೆ, ಅವಳಿಗೂ ಕೂಡ ರಕ್ಷಣೆ ಸಿಗ್ಬೇಕು, ಅವಳನ್ನು ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿದೆ.